ಒಂದು ಕಡೆ ಮಿನಿ ವಿಧಾನಸೌಧ ನಿಮ್ಮನೇಲೇ ಇದೆ, ಮಿನಿ ಪಾರ್ಲಿಮೆಂಟ್ ನಿಮ್ಮನೇಲೇ ಇದೆ. ನಿಜಕ್ಕೂ ರಾಜಕೀಯಕ್ಕೆ ಬರಲಿಕ್ಕೆ, ಜನಸೇವೆ ಮಾಡಲಿಕ್ಕೆ ಏನು ಮುಖ್ಯ ಸರ್? ಜನನ, ಗುಣನ, ಹಣನ? ಆ್ಯಕ್ಚುಲಿ ಮೊದಲಿಂದ ಕೂಡ ನಮ್ಮದು ಸಣ್ಣ ಪ್ರಮಾಣದಲ್ಲಿ ನಮ್ಮ ಗ್ರ್ಯಾಂಡ್ ಫಾದರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದರು. ಅಲ್ಲೆಲ್ಲಿಂದ ಮೊದಲಿಂದ ಅದೇನೋ ಗೊತ್ತಿಲ್ಲ, ಬಟ್ ನಮ್ಮ ತಾತರು ಕೂಡ ರೈತರ ಪರವಾಗಿ ಬಡವರ ಪರವಾಗಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ರು. ಎಲ್ಲಿ ಅನ್ಯಾಯ ನಡೀತೈತೆ ಅಲ್ಲಿ ನಿಂತುಕೊಂಡು ಭೂಮಿ ಕೊಡಿಸೋದು ಅದೆಲ್ಲ ಮಾಡ್ತಾಯಿದ್ರು ಎಲ್ಲರೂ ಕೂಡ. 1972 ಕೂಡ ಹೋರಾಟ ಮಾಡಿದರು, ಈ 14 ಸರ್ವೆ ಸೆಟಲ್ಮೆಂಟ್ಸ್ ಮಾಡಿಕೊಡ್ಬೇಕು ಅಂಥೇಳಿ. ಆ ಭಗವಂತ ನೋಡ್ರಿ ನನಗೆ ಬಂದಿದೆ ಅದು. ಸೊ ಹಿಂಗೆ ಜನರ ಒಂದು ಪ್ರೀತಿ ವಿಶ್ವಾಸ. ಮೊದಲನೇ ಬಾರಿ 2008 ನಾನು ಕಂಟೆಸ್ಟ್ ಮಾಡಿದಾಗ ಏನಿಲ್ಲ, ನಮ್ಮ ತಾತರ ಹೆಸರು ಇರುತ್ತೆ, ಹಿರೇಗಾರ ಬಸಯ್ಯನ ಮೊಮ್ಮಗ ಎಲೆಕ್ಷನ್ ನಿಂತಾನಂತೆ ಅಂತೇಳಿ ಅಲ್ಲೆಲ್ಲಿಂದ ಸ್ಟಾರ್ಟ್ ಆಗಿದ್ದು. ಜೊತೆಗೆ ನಮ್ಮ ಗೋರ್ಪಡೆ ಕುಟುಂಬ, ಲಾಡ್ ಕುಟುಂಬ ಎಲ್ಲ ಹಿರಿಯರು ಸೇರಿ ಇವತ್ತು ರಾಜಕೀಯ ಬರಲಿಕ್ಕೆ ಒಂದು ಕಾರಣ. ಅಲ್ಲೆಲ್ಲಿಂದ 2008 ಇವತ್ತೆಲ್ಲರಿಗೂ ಗೊತ್ತಾಗಿದೆ, ಮಾಡ್ತಾಯಿದ್ವಿ. ಬಟ್ ಇಷ್ಟು ಹಿನ್ನೆಲೆ ನಮಗೆ ರಾಜಕಾರಣ ಬರಲಿಕ್ಕೆ ಮೊದಲಿಂದ ಕೂಡ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆ ಅಂತ ಬಂದಾಗ ಹಗರಿಬೊಮ್ಮನಹಳ್ಳಿ, ಹೂವಿನಹಡಗಲಿ ಎರಡರ ಮಾತ್ರ ಕಾಂಗ್ರೆಸ್ ಶಾಸಕರಿಲ್ಲ ಅನ್ಕೋತೀನಿ. ಇನ್ನು 6ರಲ್ಲೂ ಕೂಡ ನಿಮಗೆ ಒಂದು ರೀತಿ ಆನೆ ಬಲ. ಎಲ್ಲರೂ ಒಟ್ಟಾಗಿ ಸೇರಿ ಬಳ್ಳಾರಿಗೆ ಒಂದು ಅಭಿವೃದ್ಧಿ ಪಥದ ಹತ್ರ ಸಾಗೋ ಕೆಲಸ ನಡೀತಾ ಇದೆಯಾ ಸರ್? ಹೇಗೆ ಎಲ್ಲರ ಜೊತೆ ಮಾತಾಡ್ತೀರಾ ಶಾಸಕರ ಜೊತೆ? ಖಂಡಿತ ಎಲ್ಲದು ನಡೀತಾ ಇದೆ. ಎಲ್ಲರೂ ಕೂಡ ಸಪೋರ್ಟಿವ್ ಇದ್ದಾರೆ, ಎಲ್ಲರೂ ಕಂಪ್ಲೀಟ್ ಆಗಿ. ಯಾಕಂದ್ರೆ 20 ವರ್ಷಗಳ ಕಾಲ ಒಬ್ಬ MP ಕೂಡ ಯಾರು ಇಲ್ಲಿ ಸರಿಯಾಗಿ ಆಗ್ಲಿಲ್ಲ. ಇವತ್ತು ಜನ ಅದರಲ್ಲಿಂದಾಗಿ ಇವತ್ತು ಕಾಂಗ್ರೆಸ್ಸಿಗೆ ನನಗೆ ವಿಶ್ವಾಸ ಇಟ್ಟಿದ್ದಾರೆ. ಈಗ ಮೋಸ್ಟ್ಲಿ ಸ್ವಲ್ಪ ನಾನು ಬ್ಯುಸಿ ಆಗಿದ್ದೆ ಈ ಬೈ ಎಲೆಕ್ಷನ್ ಇದರೆಲ್ಲ ಇರೋದ್ರಿಂದ. ಈಗ ಎಲ್ಲರನ್ನೂ ಈಗ ದಿಶಾ ಮೀಟಿಂಗ್ ಅಲ್ಲಿ ಕುಂತ್ಕೊಂಡು ಏನೇನು ವಿಚಾರಗಳು ಬರ್ತಾರೆ ಎಲ್ಲ ತಗೊಂಡು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರಗಳ ಒಂದು ಯೋಜನೆ ಅಂತೆ ಸಮಗ್ರ ಒಂದು ಅಭಿವೃದ್ಧಿಗೋಸ್ಕರ ಎಲ್ಲ ಶಾಸಕರು, ನಾವು ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ಮುಂದಿನ ಒಂದು ದೂರದೃಷ್ಟಿ ಇಟ್ಕೊಂಡು ಬಳ್ಳಾರಿನ ಅಭಿವೃದ್ಧಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ತರ ಇದ್ವಿ ನಾವೆಲ್ಲ. ಸರ್, ಕೇವಲ ಸಂಸದರು ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ ಕೇಳಲ್ಲ ನಾನು, ಒಬ್ಬ ಅನುಭವಿ ರಾಜಕಾರಣಿ ಅನ್ನೋ ಕಾರಣ ಕೇಳ್ತೀನಿ. ಕಾಂಗ್ರೆಸ್ ಅಂದಾಕ್ಷಣ ಸದ್ಯ ಕಳೆದ ಒಂದು 15 ವರ್ಷದ ಚಿತ್ರಣ ನೋಡಿದಾಗ ಕರ್ನಾಟಕದ ಮಟ್ಟಕ್ಕೆ ಸ್ಟ್ರಾಂಗ್, ದೇಶದ ಮಟ್ಟದಲ್ಲಿ ಏನಾಗಬೇಕು 2029ಕ್ಕೆ? ಇಲ್ಲ, ಏನಾಗಿದೆ ಇವತ್ತು ಕೆಲವೊಂದು ವಿಚಾರಗಳನ್ನ ನೋಡ್ತಾ ಇರ್ಬೋದು. ಈಗ ಏನಾಗಿದೆ, ನಾವು ಸೈದ್ಧಾಂತಿಕ ಒಂದು ರಾಜಕಾರಣದಲ್ಲಿ ಇವತ್ತು ನಮ್ಮ ಪಕ್ಷ ತಂದೆ ಆದಂಥ ಒಂದು ದೂರದೃಷ್ಟಿನಲ್ಲಿ ಇವತ್ತು ಆಡಳಿತವನ್ನು ಮಾಡ್ತಾ ಇದೆ. ಕೆಲವೊಂದು ಏನಾಗಿದೆ ನೋಡಿ, ಇವತ್ತು ಯಾವುದೇ ಒಂದು ವಿಚಾರ ಬಂದಾಗ ಇವತ್ತು ಈಗ RSS ಇವೆಲ್ಲ ಕೆಲವೊಂದು ವಿಚಾರಗಳು ಅವರು ಜನರಿಗೆ ಹಾದಿ ತಪ್ಪಿಸೋಂಥ ಒಂದು ಕೆಲಸ ಇವತ್ತೆಲ್ಲ ಮಾಡ್ತಾ ಇದ್ದಾರೆ, ಎಲ್ಲ ಸುಳ್ಳುಗಳು. ಇವತ್ತು ನೋಡ್ರಿ, ಇವತ್ತು 15 ಲಕ್ಷ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿ ಇವತ್ತಿಗೂ ಫುಲ್ಫಿಲ್ಮೆಂಟ್ ಮಾಡಿಲ್ಲ. ಇವತ್ತು ಎಷ್ಟು ಜನಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ವರ್ಷಕ್ಕೆ, ಅರ್ಥ ಆಯ್ತಲ್ಲ, ಇವತ್ತಿಗೂ ಮಾಡಲಿಲ್ಲ. ಇವತ್ತು ಅದೇ ಕಾಂಗ್ರೆಸ್ ನೋಡ್ರಿ, ಇವತ್ತೇನ್ ನಾವು ಮ್ಯಾನಿಫೆಸ್ಟೋ ಕೊಟ್ಟಿದೀವಿ, ಏನ್ ನಾವು ಭರವಸೆಗಳನ್ನು ಕೊಟ್ಟಿದೀವಿ, ಅದೇನೇ ಇರ್ಲಿ ಒಟ್ಟ ಮುಟ್ಸಂತ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡಿ. ಬೇಕಾದ್ರೆ ನೀವು ಮೀಡಿಯಾದವ್ರು ಬೇಕಾದ್ರೆ ಅನಾಲಿಸಿಸ್ ತಗೊಳ್ಳಿ. ಜವಾಹರ್ಲಾಲ್ ನೆಹರು ಇರೋ ಮಠ, ಮನಮೋಹನ್ ಸಿಂಗ್ ಇರೋ ಮಠ ನಾವು ಪ್ರಣಾಳಿಕೆನಲ್ಲಿ ಏನು ಮಾಡಿದ್ದೀವಿ ಅದನ್ನ ಖಂಡಿತವಾಗ್ಲೂ ಚಾಚು ತಪ್ಪದೆ ಆಯವ್ಯಯದಲ್ಲಿ ಮಾಡಿಸಿ ಇಂಪ್ಲಿಮೆಂಟ್ ಮಾಡಿ ಇವತ್ತು ನಾವು ಮಾಡಿಸಿದೀವಿ. ಇವತ್ತು ಅವೆಲ್ಲ ಗಮನಿಸಿ, 2014ರಲ್ಲಿ ಡಾಲರ್ ರೇಟ್ ಏನಿತ್ತು, 2014 GDP ಏನಿತ್ತು, 2014ರಲ್ಲಿ ನಮ್ಮ ದೇಶದ ಸಾಲ ಎಷ್ಟಿತ್ತು, ಇದು ಏನಾಗಿದೆ ಒಂದು ಐಡಿಯಾಲಜಿ, ಇದ್ರ ಮೇಲೆನೆ ಇವತ್ತು ನಾವು ರಾಜಕಾರಣ ಮಾಡಿದ್ವಿ. ಸ್ವಲ್ಪ ಮೋಡ ಕೌದಿದೆ, ಸೂರ್ಯ ಹುಡ್ತಾನೆ. ಖಂಡಿತ ಮುಂದಿನ ದಿನದಲ್ಲಿ ಯಾವಾಗಲೂ ಕೂಡ ನಾವು ಫೇಸ್ ಮಾಡಿದೀವಿ. ಅಂತದೇನು ಈ ಕರ್ನಾಟಕದಿಂದಲೇ ಮುಂದೆ ದೇಶದೆಲ್ಲ ಸ್ಟ್ರಾಂಗ್ ಆಗುತ್ತೆ ಕಾಂಗ್ರೆಸ್. ಸರ್, ಎಲ್ಲ ಒಂದ್ ಕಡೆ ನನಗನ್ಸಿದ್ದು ಪರ್ಸನಲ್ ಆಗಿ ಮಾಡಿರೋ ಕೆಲಸವನ್ನ ಹೇಳ್ಕೊಡೋದ್ರಲ್ಲಿ ಕಾಂಗ್ರೆಸ್ ವಿಫಲ ಆಗ್ತಿದ್ಯಾ? ಯಾಕಂದ್ರೆ ಮನಮೋಹನ್ ಸಿಂಗ್ ಅವ್ರು ತೀರ್ಕೊಂಡ್ಮೇಲೆ ಅತಿ ದೊಡ್ಡ ನಾಯಕ ಅಂತ ಬಿಂಬಿಸೋಕ್ ಶುರು ಮಾಡಿದ್ರು. ಬದುಕಿದ್ದಾಗ, ಪ್ರಧಾನಿ ಆಗಿದ್ದಾಗ ಅವ್ರು ಮಾಡಿದ ಕೆಲಸಗಳನ್ನ ಹೇಳ್ಕೊಳ್ಳಿಲ್ಲ. ಅದೇನಾದ್ರು ಅಂದ್ರೆ ಹೇಳ್ಕೊಳ್ಳೋರ ನಡುವೆ ಮಾಡಿಯೂ ಹೇಳ್ಕೊಳ್ಳೋದನ್ನ ಕಡಿಮೆ ಮಾಡ್ತಿದೆ ಅಂತ ಕಾಂಗ್ರೆಸ್ ಅನ್ಸುತ್ತಾ? ಇಲ್ಲ, ಅದು ಪ್ರಕೃತಿನಲ್ಲಿ ಬಂದ್ಬಿಟ್ಟಿದೆ. ಇದ್ದಾಗ ಹೇಳಿಲ್ಲ, ಆಮೇಲೆ ತೀರ್ಕೊಂಡಾಗ ಹೇಳಿದ್ರು. ಇದು ಒಂದ್ರದ್ದೇ ಅಲ್ಲ, ಇವತ್ತು ಇಡೀ ಇತಿಹಾಸದಲ್ಲಿನೇ ಹಂಗೆ ನಡೆದಿರ್ತಕ್ಕಂಥದ್ದು. ಖಂಡಿತ ಈಗ ಅಟ್ಲೀಸ್ಟ್ ಜೀವಂತವಾಗಿ ಹೆಸರು ಉಳಿತಲ್ಲ, ಅದು ಅವ್ರು ನಮ್ಮ ಜೀವಂತವಾಗಿ ಇಲ್ಲದ್ರಿಂದ ಭೂಮಿ ಮೇಲೆ ಹೆಸರು ಇರ್ತಕ್ಕಂಥದ್ದಾಗಿದೆ. ಖಂಡಿತ ಇವತ್ತು ಎಲ್ಲಾದ್ರೂ ಕೂಡ ಈಗ ಬುದ್ಧಿಜೀವಿಗಳು ಜನರು ಕೂಡ 140 ಕೋಟಿ ಜನ ದೇಶದಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ಮುಂದಿನ ದಿನದಲ್ಲಿ ಅದನ್ನ ಖಂಡಿತ ಒಂದು ಬದಲಾವಣೆಯ ಪರ್ವ ಶುರು ಆಗುತ್ತೆ. ಎಲ್ಲರೂ ಕೂಡ ಇವತ್ತು ರಿಕನ್ಸಿಲೇಷನ್ ಮಾಡ್ತಾರೆ, ಎಲ್ಲರೂ ಕೂಡ ತುಲನೆ ಮಾಡಿ ನೋಡ್ತಾರೆ, ಆ ಪಕ್ಷಕ್ಕೆ ಈ ಪಕ್ಷಕ್ಕೆ ಅಂತೇಳಿ. ಖಂಡಿತ ಮುಂದಿನ ದಿನದಲ್ಲಿ ನಾವು ಕೂಡ ಟೀಮ್ ವರ್ಕ್ ಮಾಡ್ತೇವೆ, ಮಾಡಿಬಿಟ್ಟು
ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಈಗ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿದ್ದಾರೆ, ಜೊತೆಗೆ ನಮ್ಮ ರಾಹುಲ್ ಗಾಂಧಿ ಸಾಹೇಬರಿದ್ದಾರೆ, ಪ್ರಿಯಾಂಕಾ ಮೇಡಮ್ ಅವರಿದ್ದಾರೆ, ಜೊತೆಗೆ ವೇಣುಗೋಪಾಲ್ ಎಲ್ಲ ಕಾರ್ಯದರ್ಶಿಗಳಿದ್ದಾರೆ. ಇಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ, ಉಪಮುಖ್ಯಮಂತ್ರಿಗಳು ಮತ್ತು ಪಕ್ಷದ DK ಶಿವಕುಮಾರ್ ಸಾಹೇಬರಿದ್ದಾರೆ, ಸಚಿವ ಸಂಪುಟ ಇದೆ. ಖಂಡಿತವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಮುಂದಿನ ದಿನದಲ್ಲಿ ಜನರಿಗೆ ಬೇಕಾದಂಥ ಖಂಡಿತ ರಾಜಕೀಯ ಭವಿಷ್ಯ ಕಾಂಗ್ರೆಸ್ ಬರ್ತಕ್ಕಂಥದ್ದು ನಾವು ಕಾಣ್ತೀವಿ ಮುಂದೆ ಕೂಡ. ಸರ್, ತುಂಬ ನಂಬಿಕೆ ನಿಮ್ಮ ಮೇಲೆ. ಕೇವಲ ಸಂಡೂರು ಅಷ್ಟೇ ಅಲ್ಲ, ಬಳ್ಳಾರಿ ಜನರಿಗೆ, ಬಳ್ಳಾರಿ ವಿಜಯನಗರ ಸೇರಿದಂಗೆ 8 ವಿಧಾನಸಭಾ ಕ್ಷೇತ್ರದ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಖಂಡಿತ ಮೊದಲನೇದಾಗಿ ಇವತ್ತು ಏನು ನನಗೆ ಆಶೀರ್ವಾದ ಮಾಡಿದ್ದಾರೆ, ಸಂಸತ್ತಿಗೆ ಕಳಿಸಿದ್ದಾರೆ, ಆ ಒಂದು ಭರವಸೆಗಳನ್ನ, ಆ ಒಂದು ಏನು ವಿಶ್ವಾಸವನ್ನು ಇಟ್ಟಿದ್ದಾರೆ ಅದನ್ನ ಉಳಿಸೋಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಒಂದೇ ಒಂದು ಮಾತು ಹೇಳ್ತೀನಿ, ನಾನು ಮಾತಾಡಲ್ಲ, ಕೆಲಸ ಮಾಡಿ ಕೆಲಸ ಮಾತಾಡ್ಸೋಂಥ ಕೆಲಸ ನಾನು ಮಾಡ್ತೀನಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.